ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶಾರದಾ ಕೆವಿ ವರ್ಗಾವಣೆ ಆಗ್ರಹಿಸಿದ ಸಂತೋಷ ಹಡಗಲಿ ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದ ಎಸ್ ಪಾಟೀಲ್ ನಗರದ 1ನೇ ವಾರ್ಡ್ನಲ್ಲಿ 2 ತಿಂಗಳು ಗತಿಸಿದರೂ ಸ್ವಚ್ಛತೆ ಇಲ್ಲದ ಜನಗಳು ಕೇಳುವವರಿಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿದೆ. ಈ ಸ್ಥಿತಿ ಅರಿತರೂ ಜನರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ವಿಪರೀತ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಎಸ್ ಪಾಟೀಲ್ ನಗರದ 1ನೇ ವಾರ್ಡ್ ಸೊಳ್ಳೆಗಳು ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ. ಸ್ಥಾನಿಕ ಸ್ವಚ್ಛ ಮಾಡುವಲ್ಲಿ ಪುರಸಭೆ ಅಧಿಕಾರಿಗಳು ವೈಫಲ್ಯವಾಗಿದ್ದರೂ ಜನರ ಫೋನ್ ಕರೆಗಳನ್ನು ಸ್ವೀಕರಿಸದೆ ದರ್ಪ ಮೆರೆದಿದ್ದರಂತೆ. ಪುರಸಭೆಯ ಸದಸ್ಯರಾದ ಸಂತೋಷ ಹಿರೇಮನಿ ಹಾಗೂ ಎಸ್ ಪಾಟೀಲ್ ನಗರದ ಸಾರ್ವಜನಿಕರು ಈ ಘಟನೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಕಾರಣವಾದ ಮುಂಡ್ರಗಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶಾರದಾ ಕೆವಿ ಅವರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಸಂತೋಷ ಹಡಗಲಿ ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ ಪಾಟೀಲ್ ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NTS TV 4 ನ್ಯೂಸ್, ಮುಂಡ್ರಗಿ. ಮುಂಡ್ರಗಿ ಪಟ್ಟಣದ 1ನೇ ವಾರ್ಡಿನಲ್ಲಿ ಮಾನ್ಯ ಅಧ್ಯಕ್ಷರು, ಮಾನ್ಯ ಮುಖ್ಯಾಧಿಕಾರಿಗಳು ಬಂದು ವಿಸಿಟ್ ಮಾಡಬೇಕು. ಮಾನ್ಯ ಆರೋಗ್ಯ ನಿರೀಕ್ಷಕರು ಯಾವುದೇ ಫೋನ್ ಜನಪ್ರತಿನಿಧಿಗಳು ಯಾವುದೇ ಎತ್ತಾ ಇಲ್ಲ. ತಮ್ಮನ್ನು ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತಂದು ನಾನು ಈ ಮೂಲಕ ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಇವತ್ತು ಸೊಳ್ಳೆಗಳ ಕಾಟ ಮತ್ತು ಇವತ್ತು ಸಣ್ಣ ಮಕ್ಕಳು ಆಸ್ಪತ್ರೆಗೆ ಹೋಗುತ್ತಿದ್ದರೆ ಇವತ್ತು ನಾವೆಲ್ಲ ಸಂದೇಶ ನೀಡಿದರೆ ಇವತ್ತು ಆರೋಗ್ಯ ನಿರೀಕ್ಷಕ ಮಹಿಳಾ ಒಬ್ಬರ ನೇಮಿಸಿಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಅಂಥವ್ರನ್ನು ವರ್ಗಾವಣೆ ಮಾಡಬೇಕು. ಆ ಒಂದು ಮಹಿಳಾ ಆರೋಗ್ಯ ನಿರೀಕ್ಷಕರು ಯಾವುದೇ ಜನಪ್ರತಿನಿಧಿಗಳ ಒಂದು ಫೋನ್ ಎತ್ತುತ್ತಾ ಇಲ್ಲ, ಸರಿಯಾಗಿ ಸ್ಪಂದನೆ ಇಲ್ಲ. ಅಂಥವ್ರನ್ನು ಇವತ್ತು ವರ್ಗಾವಣೆಗೊಳಿಸ್ಬೇಕಂತಂದು ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ, ಮಾನ್ಯ ಪುರಸಭೆ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇವತ್ತು ಮಹಿಳೆಯರು ಕೂಡ ತಮ್ಮ ಅಳಲನ್ನು ಇವತ್ತು ನಮ್ಮ ಎಸ್ ಪಾಟೀಲ್ನವರಲ್ಲಿ ಕೇಳುತ್ತಿದ್ದು ತಾವು ಒಮ್ಮೆ ಭೇಟಿ ನೀಡಿ. ಯಾಕಂದ್ರೆ ನಾವು ಆರೋಪ ಮಾಡಲಿಕ್ಕೆ ಸುಮ್ಮನೆ ಬರೋಂಗಿಲ್ಲ. ಆ ರೀತಿಯಾಗಿ ತಾವು ಒಂದು ವೇಳೆ ವಿಸಿಟ್ ಮಾಡ್ತಾ ಇದ್ರೆ